ಕಾಶ್ಮೀರಿ ಆ್ಯಪಲ್. ಹಾಂ ನೋಡಿ ಒಳ್ಳೆ ಆ್ಯಪಲ್. ಅದು ಇಲ್ಲೂ ಬರ್ತವೆ, ಚೆನ್ನಾಗೈತೆ, ಒಳ್ಳೆ ಕಲರ್ ಕೂಡ ಬಂದವೆ ಆ್ಯಪಲ್ಗಳು ನೋಡಿ. ಸಿಂಹ 2 ಜನ ತಲುಪಿಟ್ಟವ್ರೆ. ಕಾಯ್ಗಳು ಬೇಡ, ಕಾಯಿಗಳು ಹಣ್ಣು ಸೈಜು ಸ್ವಲ್ಪ ಚಿಕ್ಕದಾದ್ರೂ ಒಳ್ಳೆ ಟೇಸ್ಟ್ ಅವೇ. ನಾವು ಲಾಸ್ಟ್ ಟೈಮ್ ಕಿತ್ತಿದ್ದು ಇವಾಗ ಬರೀ ಹಣ್ಣಾಗಿರೋ ಮಾತ್ರ. ಅವು ಬೇಡ, ಕಾಯಿ ಬೇಡ, ಹೊರಗಡೆ ಹೇಳ್ಕೊ. ಹಾಂ ಅಂದರೆ ಸೈಜು ಸ್ವಲ್ಪ ಚಿಕ್ಕದಾಗವೆ, ಆದ್ರೂ ಹಣ್ಣು ಮಾತ್ರ ಗೊತ್ತಾಯ್ತು. ದಪ್ಪದಕ್ಕೂ ಕೆಳಗಡೆ ಇನ್ನೂ ಹಣ್ಣಾಗಿಲ್ಲ. ಈಗ ರೆಡ್ ಕಲರ್ ಬಂದಿರೋ ಮಾತ್ರ ಕುಯ್ತಿದ್ದೀನಿ. ಅಂದರೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಕೂಡ ಬೆಳಿಬೋದು, ಏನು ಬೆಳಿದಾನೆ ಇಲ್ಲ, ಪಕ್ಕ ಬೆಳಿಬೋದು. ನನಗೆ ಇದೊಂದು ಸಾಕ್ಷಿ. ಹೇಳ್ಕೊಳ್ಳಿ, ಮೇಲ್ಗಡೆ ಹೇಳ್ಕೊಳ್ಳಿ. ನೋಡಿ, ಇಲ್ಲ ಐತಲ್ಲ, ಇದು ಇನ್ನೂ ಈಗ ಹೋಗ್ಬಿಟ್ಟೈತೆ. ಇನ್ನೊಂದು 2 ಗಿಡ. ಕೆಲವ್ರು ಹೇಳ್ತಾರೆ ಒಂದೊಂದು ಆ್ಯಪಲ್ ಗಿಡ ನೆಡ್ತಾರೆ ಅಂತ. ಇದು ಈಗ ಹೋಗ್ಬಿಟ್ಟೈತೆ. ಇದ್ರದ್ದು ಸ್ವಲ್ಪ ಕಾಯಿ ಐತೆ ಆ ಕಡೆ ಸೈಡು. ಹೊರಗಡೆ ಒಂದು 3-4 kg ಮೇಲೆ ಬಿಟ್ಟಿದೆ ಅನ್ಕೋಬೋದು. ಹೇಳ್ಕೊ ವಿಷ್ಣು, ಮೇಲ್ಗಡೆ ಹೇಳ್ಕೊ. ವಿಷ್ಣು ಮೇಲ್ಗಡೆ ಹೇಳ್ಕೊಂಡ ಕೊಂಬೆಳ್ಕೊ. ಸುಮಾರು ಅಂದ್ಬಿಟ್ಟದೆ ಅವ್ರ ಪರವಾಗಿಲ್ಲ. ಅದು ಸ್ವಲ್ಪ ಪಕ್ಷಿ ತಿಂದಾಕವೆ ಅಂತೂ. ಹೇಳ್ಕೊ ಅವೆಲ್ಲ ಕುಯ್ಕೊ. ಇಲ್ಲಿ ಮೇಲ್ಗಡೆ ಕುಯ್ಕೊಬೋದು. ಹೇಳ್ಕೊಂಡ. ಹಾಂ ಅಲ್ಲಿ ಕುಯ್ಕೊ ವಿಷ್ಣು, ನೋಡಲ್ಲಿ. ಅಂದರೆ ಕೆಲವರು ಇದಕ್ಕೆ ತುದಿಗೆ ಕಲ್ಲೆಲ್ಲ ಕಟ್ಟಿದೆ ಲಾಸ್ಟ್ ಇಯರು. ಅದು ಕರೆಕ್ಟಾಗಿ ಬಿಟ್ಟಿರಲ್ಲ. ಅದಕ್ಕೆ ಅವ್ರು ಯಾರು ಮಾತನ್ನು ಕೇಳಿದ್ರೆ ಈ ಸಲ ಹಿಂಗೆ ಬಿಟ್ಬಿಟ್ಟಿದೆ. ಈ ಸುಳಿಗೆ ಕಲ್ಲು ಕಟ್ಟಿದ್ರೆ ಕೆಳಗಡೆ ಬಿಟ್ಕೋತವೆ, ಆಗ ಚೆನ್ನಾಗಿ ಫಸಲು ಬಿಡ್ತವೆ ಅಂದಿರೋ. ಅದು ಫೇಲ್ ಆಗ್ಬಿಡ್ತು. ಹಿಂಗೆ ಬಿಟ್ಟಿದ್ದೀನಿ. ಈಗ ನೋಡಿ ಯಾವ್ಯಾವ ಚೆನ್ನಾಗಿ ಬಿಟ್ಟಾವೆ, ಏನು ತೊಂದರೆ ಇಲ್ಲ. ಒಂದು ಗಿಡದಲ್ಲಿ ಎಷ್ಟು ಬೇಕಾದ್ರೂ ಸಾಕು ನೋಡಿ. ಒಳ್ಳೆ ದ್ರಾಕ್ಷಿ ದಂಪೆ ಥರ ಬಿಟ್ಟೈತೆ ನೋಡಿ ಮೇಲೆ. ದ್ರಾಕ್ಷಿ ದಂಪೆ ಥರ ತೋರಿಸ್ಬೋದು. ಅದು ನೆಗಡಿಗೆ ಹಂಗೆ ತೋರಿಸಿದೆ, ವಿಡಿಯೋ ತೋರಿಸಿ. ಹಾಂ, ಎಲ್ಲ ಎಲೆ ಮರೆ ಆಗೋದು ನೋಡಿ. ಹಾಂ ನೋಡಿ, ಅಲ್ಲಿ ದಂಪೆ ಥರ ಐತೆ. ಇನ್ನೊಂದು ಸ್ವಲ್ಪ ಬೊಕ್ಸು ನೀನು. ಹಾಂ ನೋಡಿ, ಈ ಥರ ಐತೆ ದಂಪೆ ಥರ. ಹಾಂ, ಮುರಿದಾಕ್ ಬಿಟ್ಟು ಕಿತ್ಕಾಗ. ಇನ್ನೊಂದು ಹಣ್ಣು ಒಂದು ಗ್ರೀನ್ ಆ್ಯಪಲ್ ಐತೆ ನೋಡಿ. ಇನ್ನೊಂದು ಗ್ರೀನ್ ಆ್ಯಪಲ್ ಬಿಡ್ಬಿಟ್ಟು ಬಿಟ್ಬಿಡಿಗ. ಇದನ್ನು ಕಿತ್ಕೊಳ್ಳಿ ನೋಡಿ, ಇಲ್ಲಿ ಮೇಲೆ. ಹಾಂ, ಅಲ್ಲೇ ಅದನ್ನ ಮತ್ತೆ ಕೇಳ್ಕೊ. ಅಲ್ಲ ಕಿತ್ತಿದ್ರೆ ಎಲ್ಲ ಕೂದ್ಬಿಟ್ಟು ದನಿಗೆ ಹಾಕಿ. ಇಲ್ಲಿ ನಾವು ಅಕ್ಕಿ ತಿಂದಿರೋದನ್ನ ಮಾತ್ರ ದನಿಗೆ ಹಾಕ್ತೀವಿ. ಅಂದರೆ ಕಾಶ್ಮೀರದಲ್ಲೆಲ್ಲ ನಿಜವಾಗ್ಲೂ ಆ್ಯಪಲ್ನ ಕೂಡ ದನಗಳಿಗೆ ಹಾಕ್ತಾರೆ. ಹಾಂ ನೋಡಿ, ಅದು ಗ್ರೀನ್ ಆ್ಯಪಲು ಸಾಕು. ಅಲ್ಲಿ ಇನ್ನೊಂದು ಹಣ್ಣಾಗ ನೋಡೋದು ಮೇಲೆ, ಅಲ್ಲಿ ಹೇಳ್ಕೊಂಡು. 1 kg ಆಯ್ತು ಒಬ್ಬನು. 1 kg ಮೇಲವೆ ಫ್ರೆಂಡ್ಸ್ ನೋಡಿ. ಪರವಾಗಿಲ್ಲ, ಚಿಕ್ಕ ಹೋದ್ರೂ ಟೇಸ್ಟ್ ಆಗವೆ ಅಂತಂದರೆ ಇಲ್ಲ. ನಾವು ಲಾಸ್ಟ್ ಟೈಮ್ ಕಿತ್ಕೊಂಡು ತಿಂದಿದ್ದು. ಈಗ ಪುನಃ ಈಗ ನೋಡಿದಾಗ ಹಕ್ಕಿಗಳು ತಿಂದಿದ್ದು, ಹಕ್ಕಿ ನೋಡ್ಬಿಟ್ಟು ಎಲ್ಲ ತಿಂದಾಗುತ್ತೆ ಅಂತ. ಆ ಕಡೆಗೆ ಹೋಗಿಷ್ಟು ಇನ್ನೊಂದು ಸ್ವಲ್ಪ ಆ ಕಡೆಗೆ. ಆಮೇಲೆ ಸೀಬೆಹಣ್ಣು ನೋಡಿ, ಎಷ್ಟು ದಪ್ಪ ಇದೆ ಸೀಬೆಹಣ್ಣು. ಇಲ್ಲಿ ಯಾವುದೇ ಮರನೋ ಗಿಡಗಳನ್ನೋ, ಆದರೆ ಈ ಹಣ್ಣಿನ ಮರ ಗಿಡಗಳನ್ನ ನೋಡಿ. ಇಲ್ಲಿ ಸೀಬೆಹಣ್ಣು ಇವೆಲ್ಲನೂ ನಾನೇನು ನೆಟ್ಟಿಲ್ಲ. ಇವು ಅದೇ ರೀತಿ ಪಕ್ಷಿಗಳು ತಿಂದುಬಿಟ್ಟು ಅಲ್ಲಿ ಬಂದು ತಿಂದು ಬಂದು ಇಲ್ಲಿ ಏತ್ಬಿಟ್ಟಿರೋದು. ನಾನಂತೂ ಇವನ್ನ ಯಾವನೂ ನೆಟ್ಟಿಲ್ಲ, ಅವೇ ಹುಟ್ಟಿರೋದು. ಈ ಆ್ಯಪಲ್ ಗಿಡ ಮಾತ್ರ ನಾನು ನೆಟ್ಟಿದ್ದೆ. ಇದು 300 ರೂಪಾಯಿ ಏನೋ ಕೊಟ್ಟು ನೆಟ್ಟಿದೆ. ಈಗ ಅದು ಸುಮಾರು ಅನ್ಬಿಟ್ಟೈತೆ. ನೋಡ್ಬೋಣ, ಅಲ್ಲಿ ಕುಯ್ಕೋದ, ಇಲ್ಲಿ ಹಿಂದ್ಗಡೆ ಕುಯ್ಕೋಬೋಣ. ಅಲ್ಲಿ ನೋಡೋದು ಮೇಲೊಂದು ಹೇಳ್ಕೋದ. ಹಾಂ, ಅದು ಮುಡುಗು, ಪ್ಲಾಸ್ಟಿಕ್ ಕೆಳಗಡೆ ಮುಡುಗು. ಕಾಣಿಸ್ತಾ ಮೇಲೆ? ಇನ್ನೊಂದು ಸ್ವಲ್ಪ ಮೇಲೆ. ಹಾಂ ನೋಡೋದು. ಹಾಂ, ಬಕ್ಸು ವಿಷ್ಣು ಇನ್ನೊಂಚೂರು. ಹಾಂ, ಅಲ್ಲೊಂದು ನೋಡಿ ವಿಷ್ಣು, ಇನ್ನು ಮೇಲೆ ಬಕ್ಸ್ ಇನ್ನೊಂಚೂರ ಮೇಲೆ. ಇನ್ನು ಹಾಂ, ಬಿದ್ದೈತೆ ನೋಡು. ಸಿಕ್ತಾ? ಬಿದ್ದೈತ ನೋಡು, ಬಿಡು. ಹಾಂ, ಬಿಟ್ಬಿಡು. ಇಲ್ಲ ಅಲ್ಲ ಅಲ್ಲಿ ಕೆಳಗೆ ಬಿದ್ದೈತು ಅಂತ ಒಂದೊಂದು ಬಿದ್ದೈತು. ಇರಲಿ. ಹಾಂ, ಬನ್ನಿ ಈಗ.
ನೋಡಿ ಫ್ರೆಂಡ್ಸ್, ಇನ್ನೂ ಫುಲ್ಲು ಮುಗಿದೋಗಿಲ್ಲ, ಇನ್ನೂ ಅಲ್ಲವೇ ಗಿಡಕ್ಕಿಂತ ಬಾಕಿ ಇವೆ ಸ್ವಲ್ಪ ಕಾಯಿ. ಪರವಾಗಿಲ್ಲ, ಒಂದು ಗಿಡದಲ್ಲಿ ಇಷ್ಟು ಹಣ್ಣು ಸಿಕ್ಕವೆ ನೋಡೋಣ. ತಗೊಳ್ಳಿ, ಓಪನ್ ಮಾಡಿ ನೋಡೋಣ ನೋಡಿ. ಓಕೆ, ಪಾಪ ಸೇರಿ ನನ್ನ ಗಿಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಇನ್ನೂ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಅಲ್ಲೇ ಅವೆ, ಅದಾದ್ಮೇಲೆ ಕೂತ್ಕೊಳ್ಳೋಣ. ಹಣ್ಣಾದ್ಮೇಲೆ ಇಷ್ಟು ಹಣ್ಣಾಗಲ್ಲ ಸಾಕು. ಎಲ್ಲಿ ತೋರಿಸು, ಕಲರ್ ತೋರಿಸು, ಕಲರ್ ಕೆಂಪು ಕೆಂಪು ಕಾಣಿಸ್ತಿದ್ರು, ನಾನು ಹೆಸರು ಕಾಣಿಸ್ತಾವೆ. ಓ, ಇದು ಒಂದು ಸೈಡ್ ಕೆಂಪು, ಒಂದು ಸೈಡು